ಹೆಸರು ಸರ್ ಅನಂತ ಪದ್ಮನಾಭ. ಯಾವ ಎಷ್ಟನೇ ವಾರ್ಡಿಂದ ಗೆದ್ದಿರಂತ ಸರ್? 3ನೇ ವಾರ್ಡಿಂದ ನಗರಸಭಾ ಸದಸ್ಯರಾಗಿ ಗೆದ್ದಿದ್ದು ಏರಿಯಾ ಸರ್ ಸೀನಿಯರ್ ಕೂಡ 4ನೇ ಕ್ಲಾಸ್ ಮಂಡ್ಯ. ಏನು ಅನ್ಕೊಂಡು ಬಂದ್ರಿ ಸರ್ ರಾಜಕೀಯ ಜೀವನಕ್ಕೆ? ನಮ್ಮ ಏರಿಯಾ ಅಭಿವೃದ್ಧಿನ ನಾವೇ ನೋಡಿ ಭಾಳ ವರ್ಷದಿಂದ ಯಾರೂ ರಾಜಕೀಯದಲ್ಲಿ ಗೆದ್ದು ಯಾರು ಬಂದು ಏರಿಯಾದಲ್ಲಿ ಏನೂ ಕೆಲಸ ಮಾಡಲಿಲ್ಲ. ಅದಕ್ಕೋಸ್ಕರ ಇದು ಏರಿಯಾದಿಂದ ಯಾರೂ ಆಗಿರಲಿಲ್ಲ. ಅದಕ್ಕೋಸ್ಕರ ನಾವೇ ನಿಂತು ಏರಿಯಾದಲ್ಲಿ ಕೆಲಸ ಕಾರ್ಯ ಮಾಡೋಣ ಅಂತ ನಾವು ಬಂದಿದ್ದೀವಿ. ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ ನಿಮಗೆ? ಚೆನ್ನಾಗಿದೆ. ನಮ್ಮ ಜನಗಳ ಜೊತೆ ಬೆರೆತ್ಕೊಂಡು ಕೆಲಸ ಕಾರ್ಯ ಎಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೊಂಡಾಗಿದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಮಾಡ್ತಾ ಇದ್ದೀರಾ? ನಾವು ಮಾಡ್ತಾಯಿದ್ದೀವಿ. ಈಗ ನಗರಸಭೆ ಅಧ್ಯಕ್ಷರಾಗಿ ಎಲೆಕ್ಟ್ ಆಗಿದ್ದೀರಾ ಸರ್. ಇನ್ನು 5 ವರ್ಷ ಅವಧಿ ಇದೆ. 5 ವರ್ಷ ಅವಧಿಲಿ ಏನು ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ನಮ್ಮ ಏರಿಯಾಕ್ಕೆ ಏನು ಅಭಿವೃದ್ಧಿ ಸಿಗುತ್ತೆ ಅದೆಲ್ಲ ಮಾಡಬೇಕು ಅಂತ ನನ್ನ ಆಸೆ ಇದೆ. ನಮ್ಮ ಏರಿಯಾ ಎಲ್ಲ ಏರಿಯಾಕ್ಕಿಂತ ಚೆನ್ನಾಗಿರಬೇಕು ಅನ್ನೋ ಒಂದು ಮಾದರಿ ಗ್ರಾಮ ಮಾಡಬೇಕಂತ ಒಂದು ಡಾಂಬರೀಕರಣ ಆ ಥರ ಮಾಡಿಸ್ಬೇಕು ಅಂತ ಎಲ್ಲ ಥರ ಏನು ಅನುಕೂಲ ಬರುತ್ತೆ ನಗರಸಭೆಯಿಂದ ಅದೆಲ್ಲ ಮಾಡಿಸ್ಬೇಕು ಅಂತ ತುಂಬ ಆಸೆ. ನಿಮ್ಮ ಇಲ್ಲಿ ನೀರಿಗೆ ಪ್ರಾಬ್ಲಮ್ ಇದೆ ಸರ್? ನೀರು, ವಿದ್ಯುತ್ ಶಕ್ತಿ ಆ ಥರಕ್ಕೆ ತುಂಬ ತೊಂದರೆ ಇರುವಂಥದ್ದು ಇದೆ ನಿಮ್ಮ ವಾರ್ಡಲ್ಲಿ? ಮಾಮೂಲಿ ಇದೆ, ಸ್ವಲ್ಪ ಇದೆ. ಅದನ್ನೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಸ್ವಚ್ಛತೆ ಬಗ್ಗೆ ಎಲ್ಲ ಹೆಂಗೆ ಕ್ರಮ ತಗೋತೀರಾ ಸರ್? ನಾವು ಬೆಳಗ್ಗೆ ಎದ್ದು ಮಾಮೂಲಿ ಕೆಲಸ ಮಾಡಿಸ್ತೀವಿ. ಬೆಳಗ್ಗೆ ಎದ್ದು ಅಲ್ಲಿ ಅನುಕೂಲ ಎಷ್ಟು ಇದಾಗುತ್ತೆ ಅದೆಲ್ಲ ನಾವು ಮಾಡಿಸ್ತೀವಿ. ಕ್ಲೀನಾಗಿ ನೋಡ್ತೀವಿ. ನಿಮಗೆ ಸರ್ಕಾರದಿಂದ ಅನುದಾನಗಳೆಲ್ಲ ಬರುತ್ತೆ ಅಂತ ನಂಬಿಕೆ ಇದೆ ಸರ್ ನಮಗೆ? ಖಂಡಿತ ನಂಬಿಕೆ ಇದೆ. ನಮಗೆ ಈಗ ಮಂಡ್ಯದಲ್ಲಿ ಅಂಬರೀಷ್ ಅಣ್ಣ ಗೆದ್ದಿದ್ದಾರೆ. ಅದಕ್ಕೋಸ್ಕರ ಮುಂದೆ ನಮಗೆ ತುಂಬ ನಂಬಿಕೆನೂ ಇದೆ. ಕೆಲಸ ಮಾಡ್ತಾರೆ ಅಂತ ನಮಗೆ ತುಂಬ ಭರವಸೆ ಇದೆ. ನೀವು ಯಾವ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು ಕಾಂಗ್ರೆಸ್ಸಿಂದ ಗೊತ್ತಿದೆ. ಎಷ್ಟು ಲೀಡಿಂಗ್ ಓಟಿಂದ ಗೆದ್ದಿ ಸರ್ ನಾವು? 365. ಟೋಟಲ್ ಓಟ್ ಎಷ್ಟಿತ್ತು ಸರ್? 1065. 1065. ಒಳ್ಳೆ ಲೀಡಿಂಗಲ್ಲೇ ಗೆದ್ದಿದ್ದಾರೆ ಸರ್. ಎಲ್ಲ ನಮ್ಮ ಜನಗಳದ್ದು, ನನ್ನ ಸ್ನೇಹಿತರದ್ದು ನಿಮ್ಮ ಎಲ್ಲ. ಈಗ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಯಾರು ಗಾಡ್ ಫಾದರ್ ಅಂತ ಯಾರು ಇದ್ದಾರೆ ಸರ್? ಈಗ ನೀನು ನಿಂತ್ಕೋಗಿ ವಾರ್ಡಲ್ಲಿ ಗೆಲ್ತೀಯ, ಕೆಲಸಗಾರಗಳೇ ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ಇದ್ದಾರೆ ಸರ್? ಎಲ್ಲ ನನ್ನ ಸ್ನೇಹಿತರೆ. ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲರೂ ಒಂದು ಒಬ್ಬರು ಹೇಳೋಕ್ಕಾಗಲ್ಲ. ಎಲ್ಲರೂ ಇದ್ದಾರೆ. ಎಲ್ಲ ನಮ್ಮ ಕುಮಾರ್ ಇದ್ದಾರೆ, ನಮ್ಮ ಬಂಗ ಮಾರುತಿ ಇದ್ದಾನೆ, ಶಿವ ಇದ್ದಾರೆ, ರಘು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ಟೋಟಲಿ ನಮ್ಮ ಫ್ರೆಂಡ್ಸ್ ಇದಕ್ಕೆ ಹಿರಿಯರು ಇದ್ದಾರೆ. ಪಪ್ಪನವರೆಲ್ಲ ಇದ್ದಾರೆ. ಎಲ್ಲರ ಮುಖಾಂತರ ಅವ್ರಿಗೆ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಸರ್ ನಮ್ಮ ಮೀಡಿಯಾ ಮುಖಾಂತರ? ನಮ್ಮ ವಾರ್ಡಲ್ಲಿ ನನ್ನ ಗೆಲ್ಸಿರೋದಕ್ಕೋಸ್ಕರ ಎಲ್ಲರಿಗೂ ನಾನು ಅಭಿನಂದನೆ. ಇಷ್ಟು ಓಟ್ ಹಾಕಿ ಗೆಲ್ಸಿರೋಂಥ ಜನರಿಗೆ ಏನು ಯಾಕೆ ಇಷ್ಟಪಡ್ತೀರಾ ಸರ್ ನೀವು? ಅವ್ರು ಏನು ಹೇಳ್ತಾರೆ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡ್ತೀನಿ.